ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಎಕ್ಸ್ಪ್ಲೇನ್ ಮಾಡೋ ಮೂವಿ ಹೆಸರು ದಯ್ಯಂ ಅಂತ. 90s ನ ಅತ್ಯಂತ ಭಯಾನಕವಾದ ಮೂವಿ ಇದು. ತೆಲುಗಲ್ಲಿ ಆ ಟೈಮ್ ಅಲ್ಲಿ ಈ ಮೂವಿ ಬ್ಲಾಕ್ ಬಸ್ಟರ್ ಆಗಿತ್ತು. ನೀವು ನೋಡ್ಬೇಕಂದ್ರೆ ಯೂಟ್ಯೂಬ್ ಅಲ್ಲಿ ಈ ಮೂವಿ ಲಭ್ಯವಿದೆ, ಈಗಲೂ ಹೋಗಿ ನೋಡಬಹುದು. ಅದರಲ್ಲೂ ಸ್ಟಾರ್ಟಿಂಗ್ ಸೀನ್ ಅಂತೂ ಅತ್ಯಂತ ಭಯಾನಕವಾಗಿದೆ. ಎನಿವೇ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆ ಕಡೆ ಬರೋಣ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಒಂದು ಊರಲ್ಲಿ ಮಧ್ಯರಾತ್ರಿಲಿ ಒಬ್ಬ ವ್ಯಕ್ತಿ ಸೈಕಲ್ ಮೂಲಕ ಹೋಗುವುದನ್ನ ತೋರಿಸ್ತಾರೆ. ಅವನು ಹೋಗುವ ದಾರಿ ಅದೊಂದು ಸ್ಮಶಾನದ ದಾರಿಯಾಗಿತ್ತು. ಹಾಗೆ ಹೋಗ್ತಿರುವಾಗ ಅವನಿಗೆ ಅದೇ ದಾರಿಲಿ ಅಂದ್ರೆ ಸ್ಮಶಾನದ ಪಕ್ಕದಲ್ಲಿ ಒಬ್ಬ ಹುಡುಗಿ ತೋರ್ತಾಳೆ. ಇವನು ಕ್ಯೂರಿಯಾಸಿಟಿನ ನೋಡ್ತಾನೆ. ಆ ಹುಡುಗಿ ಸೀದಾ ಒಳಗೆ ಹೋಗ್ತಾಳೆ. ಇವನು ಕೂಡ ಹಿಂಬಾಲಿಸ್ಕೊಂಡು ಹೋದಾಗ ಆ ಹುಡುಗಿ ಒಂದು ಸಮಾಧಿ ಮೇಲೆ ಕೂತು ವಿಚಿತ್ರವಾಗಿ ಅಳ್ತಿರ್ತಾಳೆ. ಇವನು ಹೋಗಿ ಆ ಹುಡುಗಿಯ ಭುಜದ ಮೇಲೆ ಕೈ ಇಡ್ತಾನಷ್ಟೇ. ಆವಾಗ ಆ ಹುಡುಗಿ ನೋಡ್ತಾಳೆ. ನೋಡಿದ್ರೆ ಅದೊಂದು ದೆವ್ವವಾಗಿತ್ತು. ಹಾಗೆ ಆ ಹುಡುಗಿಯ ಮುಖ ವಿಚಿತ್ರವಾಗಿತ್ತು. ಇವನು ಭಯದಲ್ಲಿ ಅದು ಕೂಡಲಿಂದ ಓಡಿ ಹೋಗ್ತಾನೆ. ಆದ್ರೆ ಆ ದೆವ್ವವನ್ನ ಅಟ್ಟಿಸ್ಕೊಂಡು ಬರುತ್ತೆ. ಮಧ್ಯದಾರಿಲಿ ಅಂದ್ರೆ ಸ್ಮಶಾನದ ಒಳಗೇನೆ ಯಾವುದೋ ದೆವ್ವಗಳ ಕೈಯೆಲ್ಲ ಬಂದು ಅವನ ಕಾಲಿಗೆ ಅಡ್ಡ ಹಾಕಿ ಅವನ ಕೆಡೆದು ನಂತರ ಅದೇ ದೆವ್ವಗಳು ಅವನ್ನ ಭೀಕರವಾಗಿ ಕೊಂದು ಬಿಡುತ್ತೆ. ಆ ಸೀನ್ ಆದ ನಂತರ ಅದರ ನೆಕ್ಸ್ಟ್ ಸೀನ್ ಅಲ್ಲಿ ಅದೇ ಸ್ಮಶಾನದಲ್ಲಿ ಅದೇ ವ್ಯಕ್ತಿಯ ಹೆಣ ಸುಡುವುದನ್ನ ನಮಗೆ ತೋರಿಸ್ತಾರೆ. ಈ ಕಡೆ ಹೆಣ ಸುಡ್ತಿದ್ರೆ ಆ ಕಡೆ ಅದೇ ಸ್ಮಶಾನದ ದಾರಿಯಲ್ಲಿ ಮತ್ತೊಬ್ಬ ಯಾರೋ ವ್ಯಕ್ತಿ ಕಾರ್ ಮೂಲಕ ಹೋಗ್ತಾನೆ. ಅವನ ಆಕ್ಚುಲಿ ಬೇರೆ ಯಾರು ಅಲ್ಲ, ಈ ಮೂವಿಯ ಕಥಾನಾಯಕ. ಅವನು ಅದೇ ಊರಿನ ಅದೇ ಸ್ಮಶಾನದ ಪಕ್ಕದಲ್ಲಿರುವ ಒಂದು ಮನೆ ನೋಡ್ಲಿಕ್ಕೆ ಹೋಗ್ತಿರ್ತಾನೆ. ಮೂಲತಃ ಹೈದರಾಬಾದ್ ಅವನು ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದ್ದ ಕಾರಣ ಮನೆ ನೋಡ್ತಿದ್ದ. ಹಾಗೆ ಕೊನೆಗೂ ಅವನಿಗೆ ಮನೆ ಸಿಕ್ಕಿದೆ. ಆ ದಿನ ಅವನು ಆ ಮನೆ ನೋಡ್ಬೇಕಂತ ಹೋಗಿದ್ದ. ಮನೆಯಲ್ಲ ನೋಡಿದ ನಂತರ ಅವನಿಗೆ ಅನ್ಸಿದ್ ಒಂದೇ, ಇದು ನನ್ನ ಹೆಂಡತಿ ಹೇಳಿದ ಪ್ರಕಾರ ಪ್ರಶಾಂತವಾಗಿದೆ, ಅಕ್ಕಪಕ್ಕ ಯಾವ ಗಲಾಟೆ ಕೂಡ ಇಲ್ಲ, ಇದನ್ನ ಫಿಕ್ಸ್ ಮಾಡ್ತೆ ಅಂತ ಆ ವ್ಯಕ್ತಿ ಹೇಳ್ತಾನೆ. ಅಲ್ಲಿಂದ ಹೊರಬಂದಾಗ ಅವರ ಪರಿಚಯ ಒಬ್ಬ ವ್ಯಕ್ತಿಯೊಟ್ಟಿಗೆ ಆಗುತ್ತೆ. ಅವನೇ ಆ ಮನೆಯ ಮಾಲಿ. ಅವನಿಗೆ ಕಿವಿ ಕೇಳಿಸಲ್ಲ, ಹಾಗೆ ಮಾತಾಡ್ಲಿಕ್ಕೆ ಬರಲ್ಲ. ಬಟ್ ಮುರಳಿಗೆ ಅದು ಮ್ಯಾಟರ್ ಆಗಲ್ಲ. ಅದಾದ ನಂತರ ಅವನು ಖುಷಿಲೇ ಮನೆಗೆ ಹೋಗಿ ಆ ವಿಷಯನ ಹೆಂಡತಿಗೆ ಹಾಗೆ ಮಗನ್ ತಿಳಿಸ್ತಾನೆ. ಅವನ ಮಗನ ಹೆಸರು ಚೆನ್ನಿ ಅಂತ. ಹೆಂಡತಿಗೆ ಆ ವಿಷಯ ಕೇಳಿ ತುಂಬಾ ಖುಷಿ ಆಗುತ್ತೆ. ಹಾಗೆ ಆ ಮನೆಯಲ್ಲಿ ಮತ್ತೊಬ್ಬ ಮೆಂಬರ್ ಕೂಡ ಇದ್ದಾರೆ. ಅದು ಆ ಮುರಳಿ ಹೆಂಡತಿಯ ತಂಗಿ. ಅವಳ ಹೆಸರು ಮಾಯಿ ಅಂತ. ಹಾಗೆ ಮಾಯಿಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ. ಈ ಮೂವಿಲಿ ಅವರಿಬ್ಬರ ಕ್ಯಾರೆಕ್ಟರ್ ಹೇಗಂದ್ರೆ ದಿನ ಒಂದೊಂದು ಪ್ಲೇಸ್ಗೆ ಹೋಗೋದು, ಸುತ್ತಾಡೋದು, ರೊಮ್ಯಾನ್ಸ್ ಮಾಡೋದು ಇಷ್ಟೇ. ಅದಾದ ನಂತರ ಇಡೀ ಫ್ಯಾಮಿಲಿ ಆ ಮನೆಗೆ ಶಿಫ್ಟ್ ಆಗ್ತಾರೆ. ಮನೆ ನೋಡಿ ಹೆಂಡತಿಗೆ ತುಂಬಾ ಖುಷಿ ಆಗುತ್ತೆ. ಅದರಲ್ಲೂ ಆ ಮಗ ಚಿನ್ನಿ ಅಂತೂ ತೋಟದ ಎಲ್ಲಾ ಕಡೆ ಸುತ್ತಾಡ್ತಾ ಅವನು ಆಡ್ತಿರ್ತಾನೆ. ಅವನಿಗಂತೂ ಆ ಪ್ಲೇಸ್ ತುಂಬಾ ಇಷ್ಟ ಆಗ್ತಿರುತ್ತೆ. ಹೀಗೆ ಅವನು ಒಂದು ಬಾಲ್ ಜೊತೆ ಆ ತೋಟದಲ್ಲಿ ಆಡ್ತಿರುವಾಗ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ದೆವ್ವದ ಕೈಗಳು ಮಣ್ಣಿಂದ ಹೊರಬಂತು, ಅದೇ ರೀತಿ ಯಾವುದೋ ಒಂದು ದೆವ್ವದ ಕೈ ಮಣ್ಣಿಂದ ಹೊರಬಂದು ಅವನ ಕಾಲನ್ನು ಇನ್ನೇನು ಹಿಡಿಬೇಕು. ಅವಾಗ ಮಗರಿತಾರೆ. ಇವನು ಸರಿ ಅಂತ ಅಲ್ಲಿಂದ ಓಡಿ ಹೋಗ್ತಾನೆ. ಕೆಲವು ಸೆಕೆಂಡ್ ಗಳಲ್ಲಿ ಆ ಮಗು ದೆವ್ವದಿಂದ ಬಚಾವಾಗಿದ್ದ. ಇಲ್ಲಂದ್ರೆ ಆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಆ ಮಗು ಕೊಲೆಯಾಗಿ ಹೋಗ್ತಿತ್ತು. ಅದಾದ ನಂತರ ಎಲ್ಲರೂ ಸೇರಿ ಮನೆಯನ್ನ ಯಾವ ರೀತಿ ಅರೇಂಜ್ ಮಾಡ್ಬೇಕು, ಮನೆಗೆ ಯಾವುದೆಲ್ಲ ವಸ್ತು ಬೇಕೋ ಎಲ್ಲಾ ಕಡೆ ಆ ವಸ್ತುನ ಇಡ್ತಾ ಒಂದ್ ರೀತಿ ಮುಗಿಸಿ ಬಿಡ್ತಾರೆ. ಮಾಯಿ ತನಗೆ ಇದೇ ರೂಮ್ ಬೇಕಂತ ಆಟ ಹಿಡಿದು ಒಂದ್ ರೂಮ್ ತಗೋತಾಳೆ. ಆ ರೂಮ್ ನ ಒಳಗೆ ಒಂದ್ ಡಾಲ್ ಇದ್ದಿರುತ್ತೆ. ಆದ್ರೆ ಆ ಡಾಲ್ಗೆ ಹಾಗೆ ಈ ಮೂವಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ. ಜನರಲ್ಲಿ ಒಂದು ಕ್ಯೂರಿಯಾಸಿಟಿ ಹುಟ್ಲಿಕ್ಕೋಸ್ಕರ ಹಾಗೆ ಸ್ಕೇರಿ ಆಗಿರ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆ ಡಾಲ್ ನ ಆ ಮನೇಲಿ ಇಟ್ಟಿದ್ದಾರೆ ಅಷ್ಟೇ. ಹೀಗೆ ಸ್ವಲ್ಪ ದಿನದಲ್ಲಿ ಅವರೆಲ್ಲರೂ ಆ ಮನೆಯ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ತಾರೆ. ಅದರ ನೆಕ್ಸ್ಟ್ ಡೇ ಮಾಯಿ ತನ್ನ ರೂಮಲ್ಲಿ ಕೂತು ಏನೋ ಮಾಡ್ತಿರುವಾಗ ಅವಳಿಗೆ ಕಿಟಕಿ ಹೊರಗಿಂದ ಯಾರೋ ತೋರ್ತಾರೆ. ಇವಳು ಗಾಬರಿಂದ ಕೂಗ್ತಾಳೆ. ಹೋಗಿ ನೋಡಿದಾಗ ಅವನು ಮಾಲಿಯಾಗಿದ್ದ. ಮುರಳಿ ಹೇಳ್ತಾನೆ, ಇವನು ಬೇರೆ ಯಾರು ಅಲ್ಲ, ತೋಟದ ಮಾಲಿ. ಕಿವಿ ಕೇಳಿಸಲ್ಲ, ಮಾತಾಡ್ಲಿಕ್ಕೆ ಬರಲ್ಲ, ಇವನಿಂದ ಯಾವುದೇ ತೊಂದರೆ ಇಲ್ಲ, ಭಯ ಪಡುವ ಅಗತ್ಯ ಇಲ್ಲ ಅಂತ. ಅದಾದ ನಂತರ ಮುರಳಿ ಹೆಂಡತಿಯಾಗಿ ಅವನ ಮಗ ಚಿನ್ನಿ ಎಲ್ಲರೂ ಸೇರಿ ತೋಟವನ್ನ ಎಕ್ಸ್ಪ್ಲೋರ್ ಮಾಡ್ತಿರ್ತಾರೆ. ಅವಾಗ ಇದ್ದಕ್ಕಿದ್ದಾಗಿ ಚಿನ್ನಿ ಕಳೆದೋಗ್ತಾನೆ. ಇವರೆಲ್ಲಾ ಕಡೆ ಹುಡುಕಿದಾಗ ಎಲ್ಲೂ ಸಿಗುದಿಲ್ಲ. ಆಮೇಲೆ ಒಂದು ಮರದ ಹತ್ತಿರ ಸಿಗ್ತಾನೆ. ಅನಂತರ ಮುರಳಿ ಆಫೀಸ್ಗೆ ಹೋದ್ರೆ ಅಮ್ಮ ಮಗ ಇಬ್ಬರು ಆ ತೋಟನ ಎಲ್ಲಾ ಕಡೆ ನೋಡ್ತಿರುವಾಗ ಅವರಿಗೆ ಬೇಲಿ ಹೊರಗಿಂದ ಯಾವುದೋ ಒಂದು ಪಾಳು ಬಿದ್ದ ಮನೆ ತೋರಿ ಬರುತ್ತೆ. ಇವಳು ಒಂದು ಕ್ಯೂರಿಯಾಸಿಟಿಯಲ್ಲಿ ಬೇಲಿನ ಹಾರಿ ಆಚೆ ನೋಡ್ತಾಳೆ. ಆವಾಗ ಇದ್ದಕ್ಕಿದ್ದಾಗಿ ಅಲ್ಲೊಬ್ಬ ವಿಕಾರ ರೂಪದ ವ್ಯಕ್ತಿ ಬರ್ತಾನೆ. ನೋಡ್ಲಿಕ್ಕೆ ಮಾಟಗಾರ ರೀತಿ ಇದ್ದ. ಅವನು ಹೇಳ್ತಾನೆ, ಈ ಜಾಗದಿಂದ ಈ ಕೂಡಲೇ ಓಡಿ ಅಂತ. ಇವಳು ಭಯದಲ್ಲಿ ತನ್ನ ಮಗನ ಕರ್ಕೊಂಡು ಅಲ್ಲಿಂದ ಮನೆಗೆ ಹೋಗ್ತಾಳೆ. ಅವನು ಆಕ್ಚುಲಿ ಹೇಳಿದ್ದು ಆ ಜಾಗದಿಂದ ಓಡಿ ಅಂತ. ಆ ಜಾಗದಿಂದ ಅಂದ್ರೆ ಅವಳಿರೋ ಜಾಗದಿಂದ ಅಲ್ಲ, ಆ ಮನೆಯಿಂದ ಮನೆ ಖಾಲಿ ಮಾಡಿ ಹೋಗಿ ಅಂತ. ಆದ್ರೆ ಅವನ್ ಯಾಕೆ ಹೇಳ್ದಂತ ನಮ್ಗೆ ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ. ಇದೊಂದು ರೀತಿಯ ಭಯಾನಕ ಸೀನ್. ಆದ್ರೆ ಅದರ ನೆಕ್ಸ್ಟ್ ಸೀನ್ ಅಲ್ಲಿ ಮಾಯಿಯಾಗಿ ಅವಳ ಬಾಯ್ ಫ್ರೆಂಡ್ ಕಾಡಿನ ಮರದ ಕೆಳಗೆ ಕೂತು ರೊಮ್ಯಾನ್ಸ್ ಮಾಡ್ತಿರ್ತಾರೆ. ನಾ ಮೊದ್ಲೇ ಹೇಳಿದ್ದೆ ಅವರಿಬ್ಬರ ಕೆಲಸ ರೊಮ್ಯಾನ್ಸ್ ಮಾಡೋದೆ ಅಂತ. ಆವಾಗ ಪರ್ಟಿಕ್ಯುಲರ್ ಆಗಿ ಮಾಯಿಗೆ ಮರದ ಮೇಲಿಂದ ಹಾಗೆ ತನ್ನ ಹಿಂದಿಂದ ಯಾರೋ ಸದ್ದು ಮಾಡ್ಕೊಂಡು ಬರ್ತಿರುವಾಗೆ ಕೇಳಿ ಬರುತ್ತೆ. ಇವಳು ಅವನಿಗೆ ಹೇಳ್ತಾನೆ. ಆದ್ರೆ ಪರ್ಟಿಕ್ಯುಲರ್ ಆಗಿ ಅವಳಿಗೆ ಮಾತ್ರ ಎಕ್ಸ್ಪೀರಿಯನ್ಸ್ ಆದ ಕಾರಣ ಅವನಿಗದು ಗೊತ್ತಾಗಲ್ಲ. ಅನಂತರ ಅದಲ್ಲೇ ಸ್ಟಾಪ್ ಆಗುತ್ತೆ. ಅದಾದ ನಂತರ ಅವರಿಬ್ಬರು ಆ ಪ್ಲೇಸ್ ಇಂದ ಹೋಗಿ ಊರೆಲ್ಲ ಸುತ್ತಾರೆ. ಎಲ್ಲಿವರೆಗೂ ಸುತ್ತಾರಂದ್ರೆ ಅವರಿಗೆ ರಾತ್ರಿ ಆಗಿದ್ದೇ ಗೊತ್ತಾಗಲ್ಲ. ಸುಮಾರೊಂದು 10-11 ಗಂಟೆ ಹೊತ್ತಿಗೆ ಮಾಯಿಯ ಬಾಯ್ ಫ್ರೆಂಡ್ ಅವಳನ್ನ ತನ್ನ ಬೈಕ್ ಮೂಲಕ ಮನೆ ಹತ್ರ ಬಿಡಲ್ಲ, ಬದಲಾಗಿ ಅದೇ ಸ್ಮಶಾನ ದಾರಿ ಉಂಟಲ್ಲ ಅಲ್ಲಿ ಬಿಡ್ತಾನೆ. ಯಾಕಂದ್ರೆ ಮನೆ ಹತ್ರ ಬಿಟ್ರೆ ಅಕ್ಕ ಹಾಗೆ ಬಾವಂಗೆ
ಡೌಟ್ ಬರುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಅವಳನ್ನ ಬಿಟ್ಟಾದ ನಂತರ ಅವಳ ಬಾಯ್ ಫ್ರೆಂಡ್ ಬೈಕ್ ನ ತಗೊಂಡೋದ ತಕ್ಷಣವೇ ಅದೇ ಸ್ಮಶಾನ ದಾರಿಯಲ್ಲಿ ಒಂದು ಗೋಸ್ಟ್ ತೋರುತ್ತೆ. ಆ ಗೋಸ್ಟ್ ಬೇರೆ ಯಾರು ಅಲ್ಲ, ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಸತ್ತೋದ್ನಲ್ಲ ಅದೇ ವ್ಯಕ್ತಿಯ ಗೋಸ್ಟ್. ಅನಂತರ ಇವಳೊಬ್ಬಳೆ ಆ ಸ್ಮಶಾನ ದಾರಿ ಮೂಲಕ ನಡ್ಕೊಂಡು ಹೋಗ್ತಿರ್ತಾಳೆ. ಆವಾಗ ಆ ದಾರಿಲಿ ಅವಳ ಬೆನ್ನ ಹಿಂದೆ ಯಾರೋ ಬರ್ತಿರೋ ಹಾಗೆ ಅವಳಿಗೆ ಭಾಸವಾಗುತ್ತೆ. ಅವಳು ಒಂದು 2-3 ಸಲ ಹಿಂತಿರುಗಿ ನೋಡ್ತಾಳೆ, ಆದ್ರೆ ಯಾರು ಇದ್ದಿರೋದಿಲ್ಲ. ಅವಳಿಗೆ ಗೊತ್ತಾಗುತ್ತೆ ಇದು ಗ್ಯಾರಂಟಿ ದೇವದ ಕಾಟ ಇರ್ಬೇಕಂತ. ಅವಳು ಹೆದರ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾಳೆ. ಮನೆಗೆ ಬಂದಾದ ನಂತರ ಅವಳು ಬೆಡ್ರೂಮ್ ಅಲ್ಲಿ ಕೂತು ಈ ಚಿನ್ನಿ ಇದ್ದಾನಲ್ಲ ಅವನೊಟ್ಟಿಗೆ ಆಟ ಆಡ್ತಿರ್ತಾಳೆ. ಆ ಚಿನ್ನಿಗೆ ಹೊಸ ಗೇಮ್ ನ ಹೇಳಿಕೊಡ್ತಾಳೆ. ಕನ್ನಡಿ ಮುಂದೆ ನಿಂತು ದೇವನ ಕರಿಬೋದಂತ. ಆದ್ರೆ ಆ ಹೊಸ ಆಟ ಬಿಡಿ, ಆ ಹೊಸ ಆಟದ ರೀತಿ ನೋಡಿ ಚಿನ್ನಿಗೆ ಭಯ ಆಗಿ ಹೇಳ್ತಾನೆ. ಆವಾಗ ಅಕ್ಕ ಬಂದು ಅವನ್ನ ಕರ್ಕೊಂಡು ಹೋಗ್ತಾಳೆ. ಅನಂತರ ಇವಳೊಬ್ಳೆ ಹೋಗಿ ಕನ್ನಡಿ ಮುಂದೆ ನಿಂತು ಆ ಗೇಮ್ನ ಟ್ರೈ ಮಾಡುವಂತ 3 ಸಲ ದೇವನ್ನ ಕರೀತಾಳೆ. ಆವಾಗ ಶಾಕಿಂಗ್ಲಿ ಕನ್ನಡಿ ಮುಂದೆ ಒಂದು ವಿಕಾರವಾದ ದೇವದ ಆಕೃತಿ ಬಂದು ನಿಲ್ಲುತ್ತೆ. ಇವಳು ಗಾಬರಿಂದ ಅದೇ ಕೂಡಲೇ ಕೂಗ್ತಾಳೆ. ಅವಳ ಕೂಗಾಟದ ಶಬ್ದ ಕೇಳಿ ಎಲ್ಲರೂ ಬಂದು ನೋಡಿದಾಗ ಅವಳು ಹೇಳ್ತಾಳೆ, ಕನ್ನಡಿಲಿ ನನಗೆ ದೆವ್ವ ಕಾಣಿಸ್ತು ಅಂತ. ಬಟ್ ಅದನ್ನ ಯಾರು ಕೂಡ ನಂಬಲ್ಲ, ನಿಂಗೇನೋ ಭ್ರಮೆ ಆಗಿದೆ ಅಂತ ಅವಳಿಗೆ ಬೈತಾರೆ. ಅದರ ನೆಕ್ಸ್ಟ್ ಡೇ ಈ ಹಿಂದೆ ಆಗಿದಂತ ಸೇಮ್ ಭಯಾನಕವಾದ ಎಕ್ಸ್ಪೀರಿಯನ್ಸ್ ಆ ಮನೆಯವರಿಗೆ ಆಗುತ್ತೆ. ಆ ರಾತ್ರಿ ಚಿನ್ನಿ ತನ್ನ ಮನೆಯಲ್ಲಿ ಒಬ್ಬನೇ ಆಟ ಆಡ್ತಿರುವಾಗ ಪರ್ಟಿಕ್ಯುಲರ್ ಆಗಿ ಅವನ ರೂಮಲ್ಲಿದ್ದ. ಆವಾಗ ಕೆಟಗೆ ಹತ್ತಿರ ಅವನ್ನ ಯಾರೋ ಕರೆದಾಗೆ ಕೇಳಿ ಬರುತ್ತೆ. ಇವನೊಂದು ಕ್ಯೂರಿಯಾಸಿಟಿಲಿ ಕೆಟಗೆ ಹತ್ತಿರ ಹೋಗ್ತಾನೆ. ಆವಾಗ ಯಾವುದೋ ಕೈ ಅವನ ಹತ್ತಿರ ಬರುತ್ತೆ. ಆವಾಗ ಅವನ ಅಮ್ಮ ಬಂದು ಕರೀತಾಳೆ. ಇದ್ದಕ್ಕಿದ್ದಾಗೆ ಆ ಕೈ ಮಾಯವಾಗುತ್ತೆ. ಅನಂತರ ಈ ಮಾಯಿ ಕೂಡ ಬಂದು ಕೆಟಗೆ ಹತ್ತಿರ ಅಬ್ಸರ್ವ್ ಮಾಡ್ತಾಳೆ. ಇವಳಿನೇನು ಹಿಂತಿರುಗಿ ಹೋಗುವಾಗ ಮತ್ತದೇ ವಿಕಾರವಾದ ಕೈ ಬಂದು ಅವಳನ್ನ ಹಿಡಲಿಕ್ಕೆ ಬರುತ್ತೆ. ಆದ್ರೆ ಸ್ವಲ್ಪದರಲ್ಲಿ ಮಿಸ್ ಆಗಿ ಅವಳು ಬಚಾವಾಗ್ತಾಳೆ. ಅದರ ನೆಕ್ಸ್ಟ್ ಡೇ ಈ ಅಮ್ಮ ಮಗ ಅಂದ್ರೆ ಮುರಳಿಯ ಹೆಂಡತಿ ಹಾಗೆ ಚಿನ್ನಿ ತನ್ನ ಗಾರ್ಡನ್ ಅಲ್ಲಿ ಕಣ್ಣ ಮುಚ್ಚಲೆ ಆಡ್ತಿರ್ತಾರೆ. ಕಣ್ಣ ಮುಚ್ಚಲೆ ಆಡ್ತಾ ಆಡ್ತಾ ಇವನು ಅಡಗಿ ಕೂತ್ಕೋಬೇಕಂತ ಅದೇ ತೋಟದಲ್ಲಿರುವ ಒಂದು ಮರದ ಹತ್ತಿರ ಹೋಗ್ತಾನೆ. ಆವಾಗ ಆ ಮರದ ಹತ್ತಿರ ಅದೇ ವಿಚಿತ್ರ ಆಕಾರದ ದೆವ್ವದ ಕೈ ಬಂದು ಅವನ್ನ ಎತ್ಕೊಂಡು ಹೋಗುತ್ತೆ. ಈ ಕಡೆ ಅಮ್ಮಂಗೆ ಎಷ್ಟೇ ಹುಡುಕಿದ್ರು ಕೂಡ ಚಿನ್ನಿ ಸಿಗಲ್ಲ. ಇವಳು ಹುಡುಕ್ತಾ ಅದೇ ತೋಟದ ಒಂದು ಕೆರೆ ಹತ್ತಿರ ಹೋದಾಗ ಅವನ ಕೈಲಿದ್ದ ಡಾಲ್ ಅಲ್ಲಿ ಸಿಗುತ್ತೆ. ಇವಳಿಗೆ ಅದನ್ನ ಕಂಡು ಭಯ ಆಗಿ ಅದೇ ಕೂಡಲೇ ಎಲ್ಲರಿಗೂ ಇನ್ಫಾರ್ಮ್ ಮಾಡ್ತಾರೆ. ಅದಾದ ನಂತರ ಪೊಲೀಸರು ಹಾಗೆ ಎಲ್ಲರೂ ಬಂದು ಆ ಕೆರೆ ಒಳಗೆ ಪತ್ತೆ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾರೆ. ಹಾಗೆ ಕೊನೆಗೂ ಆ ಕೆರೆ ಒಳಗೆ ಶಾಕಿಂಗ್ಲಿ ಅವರಿಗೆ ಚಿನ್ನಿಯ ಡೆಡ್ ಬಾಡಿ ಸಿಗುತ್ತೆ. ಇಲ್ಲಿ ಚಿನ್ನಿ ಆ ದೆವ್ವದ ಕೈನೋ ಅಥವಾ ಕೆರೆಗೆ ಬಿದ್ದೋ ಗೊತ್ತಿಲ್ಲ, ಅವನು ಭಯಾನಕವಾಗಿ ಆ ಕೆರೆಯಲ್ಲಿ ಸತ್ತೋಗಿದ್ದ. ಅವನ ಸತ್ತೋದ ಆ ಮುಖ ಕಂಡು ಅಮ್ಮಂಗೆ ನಿಜವಾಗ್ಲೂ ಶಾಕ್ ಆಗುತ್ತೆ. ಅವಳಲ್ಲೇ ಪ್ರಜ್ಞೆ ತಪ್ಪಿ ಹೋಗ್ತಾಳೆ. ಅದಾದ ನಂತರ ಚಿನ್ನಿಯ ಶವವನ್ನ ಅದೇ ಸ್ಮಶಾನದಲ್ಲಿ ಮಣ್ಣು ಮಾಡ್ತಾರೆ. ಮಣ್ಣು ಮಾಡ್ತಿರುವ ಕೂಡ ಈ ಅಮ್ಮಂಗೆ ನನ್ನ ಮಗ ನನ್ನ ಬಿಟ್ಟೋದೆಂಬ ವಾಸ್ತವವನ್ನು ಕೂಡ ಅರಗಿಸ್ಕೊಳ್ಳಿಕ್ಕಾಗದೆ ಅವಳು ಆ ಸ್ಮಶಾನದ ಹತ್ತಿರ ಹೋಗಿ ಅಳೋಕೆ ಸ್ಟಾರ್ಟ್ ಮಾಡ್ತಾಳೆ. ನಿಜವಾಗ್ಲೂ ಈ ಘಟನೆ ಭಯವನ್ನ ತರಿಸಲ್ಲ, ಎಮೋಷನಲ್ ಆಗಿ ಕನೆಕ್ಟ್ ಆಗುತ್ತೆ. ಅಷ್ಟು ಹತ್ತಿರವಾಗಿದ್ದ ಮಗ ಬಿಟ್ಟೋದಂದ್ರೆ ಯಾರಿಗೆ ತಾನೇ ತಡ್ಕೊಳ್ಳಿ ಸಾಧ್ಯ ಹೇಳಿ. ಆ ದಿನ ರಾತ್ರಿ ಮನೆಯಲ್ಲಿ ಎಲ್ಲರೂ ಗಾಢವಾದ ನಿದ್ದೆಯಲ್ಲಿ ಮಲಗಿರ್ತಾರೆ. ಆದ್ರೆ ಸಿಂಧು ಮುರಳಿ ಹೆಂಡತಿಗೆ ಮಾತ್ರ ನಿದ್ದೆನೆ ಬರೋದಿಲ್ಲ. ಅವಳು ತನ್ನ ನೋವಲ್ಲೇ ಮಲಗಿದ್ದಾಗ ಅವಳಿಗೆ ಕಿಟಕಿ ಹೊರಗಿಂದ ಏನೋ ಶಬ್ದ ಕೇಳಿದಾಗ ಆಗುತ್ತೆ. ಇವಳಾಗಿ ನೋಡಿದಾಗ ಕಿಟಕಿ ಹೊರಗಿದ್ದ ಒಂದು ಜೋಕಾಲಲ್ಲಿ ಇವಳ ಮಗ ಆಡ್ತಿರ್ತಾನೆ. ಅಸಲಿಗೆ ಅದು ಆತ್ಮ ಆಗಿದ್ರು ಕೂಡ ಇವಳಿಗೆ ಹಾಗನ್ಸಲ್ಲ. ಇವಳೋಗಿ ನೋಡಿದಾಗ ಅಲ್ಲಿ ಯಾರು ಇದ್ದಿರೋದಿಲ್ಲ. ಅನಂತರ ಎಲ್ಲಾ ಕಡೆ ಹುಡುಕ್ತಾಳೆ. ಒಂದ್ ಕಡೆ ಕೊನೆಗೂ ಅವಳ ಮಗ ಸಿಗ್ತಾನೆ. ಅವಳು ಅವನ್ನ ಅಪ್ಕೊಂಡು ಮುದ್ದು ಮಾಡ್ತಾಳೆ. ಆದ್ರೆ ಅಸಲಿಗೆ ಅದೊಂದು ಆತ್ಮವಾಗಿತ್ತು. ಅನಂತರ ಅವನ್ನ ಕರ್ಕೊಂಡು ಬಂದು ಮನೇಲಿ ಊಟ ಮಾಡಿಸೋಕೆ ಸ್ಟಾರ್ಟ್ ಮಾಡ್ತಾಳೆ. ಈ ಕಡೆ ಮುರಳಿಗೆ ಎಚ್ಚರವಾಗಿ ನೋಡಿದಾಗ ಅವಳು ಒಬ್ಬಳೇ ಊಟ ಮಾಡ್ತಿರ್ತಾಳೆ. ಅಂದ್ರೆ ಯಾರು ಇರದ ಒಂದು ಪ್ಲೇಸಲ್ಲಿ ಕೂತು ಅವಳು ತನ್ನ ಮಗ ಅನ್ಕೊಂಡು ಒಬ್ಬಳೇ ಆಕ್ಟ್ ಮಾಡ್ತಿರ್ತಾಳೆ. ಅನಂತರ ಅಲ್ಲಿ ಮುರಳಿ ಹೋಗಿ ಕನ್ವಿನ್ಸ್ ಮಾಡ್ತಾನೆ, ನಮ್ಮ ಮಗ ಸತ್ತೋಗಿದ್ದಾನೆ, ವಾಪಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವಳಿಗೆ ಕನ್ವಿನ್ಸ್ ಮಾಡಿ ಅನಂತರ ಮಲಗಿಸ್ತಾನೆ. ಅದರ ನೆಕ್ಸ್ಟ್ ಡೇ ಈ ಮಾಯಿ ಬಾಯ್ ಫ್ರೆಂಡ್ ನ ಮೀಟ್ ಮಾಡ್ಬೇಕಂತ ಹೋಗ್ತಿರುವಾಗ ಮುರಳಿ ಹೇಳ್ತಾನೆ, ಅಕ್ಕಂಗ್ ಹುಷಾರಿಲ್ಲ, ನೀ ಎಲ್ಲ ಹೋಗೋದು ಕೂಡ ಬೇಡ ಅಂತ. ಹಾಗೆ ಈ ಮಾಯಿ ತನ್ನ ಬಾಯ್ ಫ್ರೆಂಡ್ ಹೇಳ್ತಾಳೆ, ಮನೆ ಬಿಟ್ಟು ಹೋಗ್ಲಿಕ್ಕಾಗಲ್ಲ, ನೀನೇ ಬಾ ಅಂತ. ಸರಿ ಅಂತ ಆ ರಾತ್ರಿ ಬಾಯ್ ಫ್ರೆಂಡ್ ಒಬ್ಬನೇ ಬೈಕ್ ಮೂಲಕ ಆ ಸ್ಮಶಾನ ದಾರಿ ಮೂಲಕ ಬರ್ತಿರುವಾಗ ದಾರಿ ಮಧ್ಯೆ ಅವನಿಗೆ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ತೋರಿ ಬಂದ ಅದೇ ದೆವ್ವ ತೋರುತ್ತೆ. ಆದ್ರೆ ಇವನು ಅನ್ಕೋತಾನೆ ಮೋಸ್ಟ್ಲಿ ಮಾಯಿ ಇರ್ಬೋದಂತ ಅವಳನ್ನ ಹಿಂಬಾಲಿಸ್ಕೊಂಡು ಸೀದಾ ಅದೇ ಸ್ಮಶಾನದೊಳಗೆ ಹೋಗ್ತಾನೆ. ಹಾಗೆ ಆ ಹುಡುಗಿ ತನ್ನ ಮುಖ ತೋರಿಸಿದಾಗ ಅವನಿಗೆ ಗೊತ್ತಾಗುತ್ತೆ ಅದೊಂದು ದೆವ್ವ ಅಂತ. ಹೆದರ್ಕೊಂಡು ಅವನು ಅದೇ ಕೂಡಲೇ ಅಲ್ಲಿಂದ ಓಡಿ ಹೋಗ್ತಾನೆ. ಈ ಕಡೆ ಮಾಯಿ ಕೂಡ ಅದೇ ರಸ್ತೆ ಮೂಲಕ ಬಂದಾಗ ಅವಳಿಗಲ್ಲಿ ಚಿನ್ನಿಯ ಆತ್ಮ ತೋರಿ ಬಂದು ಓಡಿ ಹೋಗ್ತಾಳೆ. ಅಲ್ಲಿ ಮುರಳಿ ಅಡ್ಡ ಬಂದು ಹೇಳಿದಾಗ ಎಲ್ಲಾ ವಿಷಯನ ಅವನ ಹತ್ರ ಹೇಳ್ತಾಳೆ. ಆದ್ರೆ ಮುರಳಿ ಮಾತ್ರ ಅದಕ್ಕೆ ರಿಯಾಕ್ಟ್ ಮಾಡಲ್ಲ. ಅಕ್ಕ ಒಬ್ಬಳನ್ನೇ ಬಿಟ್ಟು ಇಲ್ಯಾಕ್ ಬಂದೆ ಅಂತ ಅದೇ ಕೂಡಲೇ ತನ್ನ ಮನೆ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಓಡಿ ಹೋದ ಅವಳ ಬಾಯ್ ಫ್ರೆಂಡ್ ಅವನ ಫ್ರೆಂಡ್ಸ್ ರೂಮಿಗೆ ಹೋಗಿ ಆಗಿದ ವಿಷಯನೆಲ್ಲ ಹೇಳ್ತಾನೆ.
ಆವಾಗ ಅವನ ಫ್ರೆಂಡ್ಸ್ ಹೇಳ್ತಾರೆ ಆ ಮನೆ ಆಕ್ಚುಲಿ ಒಂದು ಸ್ಮಶಾನದ ಮೇಲೆ ಆಗಿದೆ, ಈ ಕೂಡಲೇ ಅವಳನ್ನ ಅಲ್ಲಿಂದ ಕರ್ಕೊಂಡ್ ಬಾ, ಅವಳಿಗೆ ಅಪಾಯ ಇದೆ ಅಂತ. ಇವನು ಅದೇ ಕೂಡಲೇ ಅವಳಿಗೆ ಕಾಲ್ ಮಾಡಿ ನಿನ್ ಮನೆ ಆಕ್ಚುಲಿ ಸ್ಮಶಾನದ ಮೇಲೆ ಆಗಿದೆ, ಅಲ್ಲಿ ದೆವ್ವ ಇದೆ, ನಿಮ್ಮೆಲ್ಲರ ಪ್ರಾಣ ಕೂಡ ಅಪಾಯ ಇದೆ, ಅಲ್ಲಿಂದ ವಾಪಸ್ ಬನ್ನಿ ಅಂತ. ಆದ್ರೆ ಅವಳು ದೆವ್ವ ಏನು ಕೂಡ ನಂಬದ ಕಾರಣ ಅಲ್ಲೇ ಫೋನ್ನ ಕಟ್ ಮಾಡ್ತಾಳೆ. ಹಾಗೆ ಅದೇ ದಿನ ಮುರಳಿ ತನ್ನ ಹೆಂಡತಿನ ತೋರಿಸ್ಲಿಕ್ಕೆ ಒಬ್ಬ ಡಾಕ್ಟರ್ನ ಮನೆ ಕರ್ಕೊಂಡು ಬಂದಿರ್ತಾನೆ. ಡಾಕ್ಟರ್ ಮೇಲ್ಗಡೆ ಸಿಂಧುವಿನ ವಿಚಾರಣೆ ಮಾಡ್ತಿದ್ದಾಗ ಸಿಂಧು ಇದ್ದಕ್ಕಿದ್ದಾಗೆ ಡಾಕ್ಟರ್ ಹೇಳ್ತಾಳೆ ಸ್ವಲ್ಪ ನಿಧಾನ ಮಾತಾಡಿ, ಹಿಂದಿದ್ದ ಚಿನ್ನಿ ಮಾಯವಾಗ್ತಾನಂತ. ಆ ಡಾಕ್ಟರ್ ಶಾಕಿಂಗ್ ಅಲ್ಲೇ ಹಿಂದಿರುಗಿ ನೋಡಿದಾಗ ಅಲ್ಲಿ ಚಿನ್ನಿಯ ಆತ್ಮ ಇದಿರುತ್ತೆ. ಹಾಗೆ ಆ ಚಿನ್ನಿಯ ಆತ್ಮ ಅವನ ಕತ್ತನೆ ಸುಖಿ ಅಲ್ಲೇ ಕೊಂದ್ಬಿಡುತ್ತೆ. ಅಲ್ಲೋಗಿ ಮುರಳಿ ನೋಡಿದಾಗ ಡಾಕ್ಟರ್ ಸತ್ ಬಿದ್ದಿರ್ತಾನೆ. ಹಾಗೆ ಸಿಂಧು ಅದೇ ಕೂಡಲೇ ಅಲ್ಲಿಂದ ಓಡೋಗಿ ಸ್ಮಶಾನಕ್ಕೆ ಹೋಗ್ತಾಳೆ. ಈ ಮುರಳಿ ಕೂಡ ಅವಳನ್ನ ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಸ್ಮಶಾನದಲ್ಲಿ ಚಿನ್ನಿಯ ಆತ್ಮ ಅವಳಿಗೆ ತೋರಿ ಬಂದು ಅವಳ ಕತ್ತನೆ ಸುಖಿ ಕೊಂದು ಬಿಡುತ್ತೆ. ಮುರಳಿಗೆ ನೋಡಿದಾಗ ಅಲ್ಲಿ ಅವಳು ಸತ್ತು ಬಿದ್ದಿರ್ತಾಳೆ. ಹಾಗೆ ಅವಳ ಪಕ್ಕದಲ್ಲಿ ಅವಳ ಆತ್ಮ ಇದ್ದಿರುತ್ತೆ. ನಂತರ ಆ ಆತ್ಮ ಕೂಡ ಮುರಳಿನ ಕೊಂದು ಬಿಡುತ್ತೆ. ಆ ಹೊತ್ತಿಗಲ್ಲಿ ಮಾಯಿಯಾಗಿ ಅವಳ ಬಾಯ್ ಫ್ರೆಂಡ್ ಬರ್ತಾರೆ. ಅಲ್ಲಿ ಸಿಂಧುವಿನ ಆತ್ಮ ತನ್ನ ತೊಡೆ ಮೇಲೆ ಮುರಳಿನ ಮಲಗಿಸಿ ಏನೋ ಒಂದು ಮಾಡ್ತಿರುತ್ತೆ. ಹಾಗೆ ಅಲ್ಲಿ ಡಾಕ್ಟರ್ನ ಆತ್ಮ, ಮಾಲಿಯ ಆತ್ಮ, ಹಾಗೆ ಮೂವಿ ಸ್ಟಾರ್ಟಿಂಗಲ್ಲಿ ಸತ್ತೋದ್ನಲ್ಲ ಆ ಸೈಕಲಲ್ಲಿ ಬರ್ತಿದ್ದ ವ್ಯಕ್ತಿ, ಆ ಎಲ್ಲ ಆತ್ಮಗಳು ಕೂಡ ಬಂದು ಇವ್ರನ್ನ ಕೊಲ್ಲೋಕೆ ನೋಡುತ್ತೆ. ಇವರು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ನೋಡ್ತಾರೆ. ಆವಾಗ ಸ್ಮಶಾನದಲ್ಲಿ ಸತ್ತಂತ ಎಲ್ಲ ವ್ಯಕ್ತಿಗಳ ಆತ್ಮ ಕೂಡ ಬಂದು ಅವ್ರನ್ನ ಕೊಲ್ಲೋಕೆ ಮುಂದಾಗುತ್ತೆ. ಆವಾಗಲ್ಲಿ ಅದೇ ಮೂವಿ ಸ್ಟಾರ್ಟಿಂಗಲ್ಲಿ ತೋರಿಸಿದ ಆ ಮಾಟಗಾರ ಬಂದು ಅವ್ರನ್ನ ಕಾಪಾಡ್ತಾನೆ. ಆದರೆ ಸ್ಯಾಡ್ಲಿ ಅವನೇ ಆ ದೆವ್ವಗಳಿಗೆ ಬಲಿಯಾಗಿ ಹೋಗ್ತಾನೆ. ಅನಂತರ ಮಾಯಿಯ ಬಾಯ್ ಫ್ರೆಂಡ್ ಅವಳನ್ನ ತನ್ನ ಮನೆ ಕರ್ಕೊಂಡು ಹೋಗ್ತಾನೆ. ಇನ್ನೇನು ಬಾಗಿಲು ಓಪನ್ ಮಾಡಿ ಒಳಗೆ ಹೋಗ್ಬೇಕು, ಆವಾಗಲ್ಲ ಅವರಿಗೆ ಅದೇ ಆತ್ಮಗಳು ತೋರಿ ಬರುತ್ತೆ. ಸಿಂಧು, ಮುರಳಿ, ಚಿನ್ನಿ, ಡಾಕ್ಟರ್, ಸೈಕಲಲ್ಲಿ ಬರ್ತಿದ್ದಲ್ಲ ಆ ವ್ಯಕ್ತಿ, ಹಾಗೆ ಆ ಮಾಟಗಾರ ಎಲ್ಲರ ಆತ್ಮಗಳಲ್ಲಿದ್ದು ಅವ್ರ ಮೇಲೆ ಅಟ್ಯಾಕ್ ಮಾಡುತ್ತೆ. ಹಾಗೆ ಆ ಮೂವಿ ಕೂಡ ಅಲ್ಲಿಗೆ ಎಂಡ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.